ಮೂರನೇ ದಿವಸದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ಬಹಳ ಸುಂದರವಾದಂತಹ ಚರಿತ್ರೆ. ಅಲ್ಲಮ ಪ್ರಭು ಬಸವಣ್ಣನವರಿಗಾಗಲಿ, ಅಕ್ಕ ಮಹಾದೇವಿಗೆ, ಗೊಗ್ಗಯ್ಯನಿಗೆ, ಸಿದ್ದರಾಮನಿಗೆ ಗುರುವಾಗಿ, ಬಸವಾದಿ ಪ್ರಮಥರಿಗೂ ಕೂಡ ಒಬ್ಬ ಅನುಭಾವಿಕರಾಗಿ ಜೀವನದ ದಾರಿದೀಪವಾಗಿದ್ದಾರೆ. ಅಂತ ಅಲ್ಲಮ ಪ್ರಭುವಿನ ಚರಿತ್ರೆಯನ್ನ ನಾವಿಷ್ಟು ಕೇಳಿದರೂ ಕೂಡ ಕಡಿಮೆ. ಶ್ರವಣ ಮಾಸ ಅಂತಂದ್ರೆ ನಾವೆಲ್ಲ ತಿಳಿದ ಹಾಗೆ ಶ್ರವಣ ಮಾಡುವ ತಿಂಗಳು. ಶ್ರವಣ ಮಾಸದಲ್ಲಿ ನಾವು ಶಾಸ್ತ್ರ ಶ್ರವಣ ಮಾಡಬೇಕು, ಅಧ್ಯಾತ್ಮದ ವಿಷಯಗಳನ್ನ ಶ್ರವಣ ಮಾಡಬೇಕು, ಸಂತರ, ಮಹಾತ್ಮರ, ಶರಣರ, ತತ್ವಜ್ಞಾನಿಗಳ, ದಾರ್ಶನಿಕರ ಆತ್ಮಚಿಂತನೆಯ ಮಾಡುವುದರ ಮೂಲಕ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತ ಈ ತಿಂಗಳು. ಹನ್ನೊಂದು ತಿಂಗಳು ನಾವೆಲ್ಲ ಸಂಸಾರ ವಿಷಯ ವಾಸನೆಯಲ್ಲಿ, 11 ತಿಂಗಳು ನಾವು ಏನ್ ಮಾಡ್ತೇವೆ ಅಂದ್ರೆ ನಾವು ಸಂಸಾರದಲ್ಲಿ ಇರ್ತೇವೆ. ಧನ ಕನಕ ವನಿತಾದಿಗಳ ಜೊತೆಗೆ ಇದ್ದು ನಮ್ಮ ಮನಸ್ಸು ಏನಾಗಿದೆ ಅಂದ್ರೆ ಒಂದಿಷ್ಟು ಆವರಣ ದೋಷ ಆಗೈತಿ. ಅಜ್ಞಾನದ ಆವರಣ, ಸಂಸಾರದ ಆವರಣ, ಭವದ ಆವರಣ ದೋಷ ಬಂದಿದೆ. ಆ ದೋಷವನ್ನ ಕಳೆದುಕೊಳ್ಳುವಗೋಸ್ಕರ ನಮ್ಮ ಪೂರ್ವಜರು, ಹಿಂದಿನ ಹಿರಿಯರು ಏನ್ ಮಾಡಿದ್ರು, ಶ್ರವಣ ತಿಂಗಳಲ್ಲಿ ಶ್ರವಣ ಮಾಡೋದ್ರ ಮೂಲಕ, ಸತ್ಸಂಗ ಮಾಡೋದ್ರ ಮೂಲಕ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕು, ಜನ್ಮವನ್ನ ಪಾವಿತ್ರತೆಯನ್ನ ಮಾಡಿಕೊಳ್ಳಬೇಕು, ಜನ್ಮವನ್ನ ಸ್ವರ್ಗವನ್ನಾಗಿ, ಮುಕ್ತಿಯನ್ನಾಗಿ ಮಾಡಿಕೊಳ್ಬೇಕು. 11 ತಿಂಗಳು ನಾವೆಲ್ಲ ವಸ್ತುಗಳ ಜೊತೆಗಿದ್ದೇವೆ. ಸಂಸಾರದಲ್ಲಿ, ಪ್ರಪಂಚದಲ್ಲಿ ಕಾಣ್ತಕ್ಕಂಥ ವಸ್ತುಗಳ ಜೊತೆಗಿದ್ದು ಏನಾಗಿದೆ ಅಂತ ಕೇಳಿದ್ರೆ, ನಾವು ಮರೆತು ಬಿಟ್ಟೇವೆ, ನಾವು ಮರೆತಿದ್ದೇವೆ. ಆ ಮರಿಬಾರದಕ್ಕೋಸ್ಕರ 1 ತಿಂಗಳಾದರೂ ಶ್ರವಣ ಮಾಡಲಿ, ಶ್ರವಣ ತಿಂಗಳಲ್ಲಿ ಶ್ರವಣ ಮಾಡಲಿ, ತಮ್ಮ ಜನ್ಮವನ್ನ ಸಾರ್ಥಕ ಸ್ವರ್ಗವನ್ನಾಗಿ, ಸುಖವನ್ನಾಗಿ ಮಾಡಿಕೊಳ್ಳಲಿ. ಸತ್ಸಂಗದಲ್ಲಿ ಎಲ್ಲನೂ ಸಿಗ್ತದೆ. ನಾವು ಸಂಸಾರದಲ್ಲಿ ಇರುವುದರಿಂದ ತಾಪತ್ರಯಗಳು ಹೆಚ್ಚಿರ್ತವ, ಆದ್ರೆ ಸತ್ಸಂಗದಲ್ಲಿ ತಾಪತ್ರಯಗಳಿಂದ ವಿಮುಕ್ತಿ ಆಗ್ತೇವೆ, ಮುಕ್ತರಾಗ್ತೇವೆ. ಆಣವ ಮಲ, ಕಾರ್ಮಿಕ ಮಲ, ಮಾಯಾಮಲ ಅಲ್ಲ, ಮಲತ್ರಯಗಳಾಗಲಿ, ಆದಿ ಭೌತಿಕ ತಾಪ, ಆಧ್ಯಾತ್ಮಿಕ ತಾಪ, ಆದಿದೈವಿಕ ತಾಪ, ತ್ರಿತಾಪಗಳಿದಾವ. ಇವೆಲ್ಲವುಗಳಿಂದ ಮುಕ್ತಿಯನ್ನ ಹೊಂದಲಿ ಅನ್ನೋಗೋಸ್ಕರ ನಮ್ಮ ಹಿರಿಯರು, ಪೂರ್ವಜರು ಶ್ರವಣ ತಿಂಗಳನ್ನು, ಶ್ರವಣ ಮಾಸ, ಶ್ರವಣವನ್ನ ಮಾಡುವಂತ ತಿಂಗಳು ಅಂತಂದ್ರು. ಇದನ್ನ ಭಕ್ತಿಯ ಮಾಸ, ಭಕ್ತಿಯ ತಿಂಗಳು. ಇಡೀ ತಿಂಗಳು ಮಾಡ್ತೇವೆ, ವರ್ಷ ಮಾಡ್ತೇವೆ ಗೊತ್ತಿಲ್ಲ. ಈ ತಿಂಗಳಾದರೂ ಕೂಡ ನಮ್ಮವರು ಶ್ರವಣ ಮಾಡಲಿ ಅನ್ನೋಗೋಸ್ಕರ 1 ತಿಂಗಳು ಇಟ್ಟಿದ್ದಾರೆ. ಶ್ರವಣ ತಿಂಗಳಲ್ಲಿ ನಮಗೆ ಶ್ರವಣ ಮಾಡಕ್ಕಾಗಲಿಲ್ಲ ಅಂತ ವಿಚಾರ ಮಾಡಿದ್ರೆ, ನವರಾತ್ರಿ ಬಂತಿದ್ದು, ಆ ಶಿವಂದು, ಅದು ದೇವಿದು. 9 ದಿವಸಗಳಾದ್ರೂ ಶ್ರವಣ ಮಾಡ್ರಿ. ನವರಾತ್ರಿಗಳಲ್ಲಿ ಶ್ರವಣ ಮಾಡಿ ಅಂತ ಹೇಳಿದ್ರು. ಅವಾಗ ಶ್ರವಣ ಮಾಡಕ್ಕಾಗಲಿಲ್ಲ, ಶಾಸ್ತ್ರ ಶ್ರವಣ ಮಾಡ್ಲಿಕ್ಕಾಗಲಿಲ್ಲ, ದೇವಿಯ ಚರಿತ್ರೆಯನ್ನ ಕೇಳಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಶಿವಶಕ್ತಿಯಿಂದ ಕೂಡಿರುವಂತ ಸಮುದಾಯ ನಮ್ಮದು. ಇಲ್ಲಿ ಶಿವನ ಚಿಂತನೆ, ಅಲ್ಲಿ ದೇವಿಯ ಚಿಂತನೆ, ಶಕ್ತಿಯ ಚಿಂತನೆ. ಹೀಗೆ ಎರಡೂ ಕೇಳಕ್ಕಾಗಿಲ್ಲ, ಎರಡೂ ಮಾಡ್ಲಿಕ್ಕಾಗಿಲ್ಲ. ಕೊನೆಗೆ ತಿಂಗಳಿಗೆ 1 ಸಲ ಶಿವರಾತ್ರಿ ಅಂತ ಬರ್ತದ, ಮಾಸ ಶಿವರಾತ್ರಿ ಬರ್ತದ. ತಿಂಗಳಿಗೆ 1 ಸಲ ಕೂಡೋಣ ನಾವೆಲ್ಲ. ತಿಂಗಳಿಗೆ 1 ಸಲ ಕುತ್ಕೊಂಡು
ಚಿಂತನೆ ಮಾಡೋಣ, ಆತ್ಮಚಿಂತನೆ ಮಾಡೋಣ, ದೈವಿ ಚಿಂತನೆ ಮಾಡೋಣ ಅಂತ ಮಾಸ ಶಿವರಾತ್ರಿ ಅಂತ ಬರ್ತದೆ. ತಿಂಗಳಿಗೊಂದು ಶಿವರಾತ್ರಿ, ತಿಂಗಳಿಗೊಂದು ಏಕಾದಶಿ ಆಯ್ತಲ್ಲ. ಹೀಗೆ ತಿಂಗಳಿಗೊಂದು ಶಿವರಾತ್ರಿ ತಂದ್ರು, ಆದ್ರೂ ಕೇಳಿಲ್ಲ. ಕೊನೆಗೆ ಏನ್ ಮಾಡಿದ್ರು, ವರ್ಷಕ್ಕೆ ಒಂದಾದ್ರೂ ಶಿವರಾತ್ರಿ ಮಾಡೋಣ. ಮಹಾಶಿವರಾತ್ರಿ ಅದು. ಮಹಾಶಿವರಾತ್ರಿ ಒಂದು ಸಲ ಆದ್ರೂ ಶಿವನ ಸ್ಮರಣೆ ಮಾಡೋಣ, ಶಿವನ ಸ್ಮರಣೆ ಮಾಡೋಣ ಅಂತ ಮಹಾಶಿವರಾತ್ರಿ ಅಂತ ಮಾಡಿದ್ರು. ಹಾಗೂ ನಮ್ಮವರು ಲಿಂಗ ಪೂಜೆ ಮಾಡಲಿಲ್ಲ, ಶಿವನ ಚಿಂತನೆ ಮಾಡಲಿಲ್ಲ, ಶಿವ ಜಾಗರಣೆ ಮಾಡಲಿಲ್ಲ, ಶಿವ ಭಜನೆ ಮಾಡಲಿಲ್ಲ, ಶಿವ ಸಂಕೀರ್ತನೆ ಮಾಡಲಿಲ್ಲ. ಕೊನೆಗೆ ಅಂತಾರೆ, ಶಿವರಾತ್ರಿ ಆದ್ಮೇಲೆ ಏನು ಬರ್ತದೆ ಗೊತ್ತೇನು? ಏನ್ ಬರ್ತದೆ ಹಿರಿಯರ? ಹೋಳಿ ಹುಣ್ಣಿಮೆ ಬರ್ತದೆ. ಹೋಳಿ ಹುಣ್ಣಿಗೆ ಏನ್ ಮಾಡ್ತೀರಿ ಎಲ್ಲರೂ? ಹಂಗೆ ಮಾಡಬೇಡ್ರಿ ಅಂತ. ಅದು ಆಗ್ಬಾರ್ದು ಅಂತ ನಮ್ಮ ಹಿಂದಿನವ್ರು ಬಹಳ ಹುಷಾರಿ, ಬಹಳ ಜಾಣರು, ಹಿರಿಯರು. ನಾವು ಮಾಡಿದ್ದಲ್ಲ, ನಮ್ಮ ಹಿರಿಯರು ಪೂರ್ವಿಕರು ಮಾಡ್ತಾ ಬಂದಿರುವಂತ. ತಿಂಗಳು ಚಿಂತನೆ ಮಾಡುವಂಥದ್ದು, ತಿಂಗಳಲ್ಲಿ ಒಂದು ಸಲ ಚಿಂತನೆ ಮಾಡುವಂಥದ್ದು, ವರ್ಷಕ್ಕೆ ಒಂದು ಸಲ ಚಿಂತನೆ ಮಾಡುವಂಥದ್ದು. ಎಲ್ಲ ಮಾಡದೆ ಹೋದ್ರೆ ಹೋಳಿ ಹುಣ್ಣಿಮೆ ಬಂದ್ಬಿಡ್ತೈತಿ. ಹಂಗಾಗ್ಬಾರ್ದು ಅನ್ನೋಗೋಸ್ಕರ, ನಮ್ಮ ಜನ್ಮ ಸಾರ್ಥಕವನ್ನ ಮಾಡಿಕೊಳ್ಳೋಗೋಸ್ಕರ, ನಾವು ಶಾಶ್ವತ ಸುಖಕ್ಕಾಗಿ ಇದೆಲ್ಲ ಮಾಡುವಂಥದ್ದು. ದೇವರ ಪೂಜೆ, ದೇವರ ಅಭಿಷೇಕ ಯಾಕೆ ಮಾಡಬೇಕು? ಲಿಂಗಾರ್ಚನೆ ಯಾಕೆ ಮಾಡಬೇಕು? ಸುಖವನ್ನ ಪಡೆಯುವುದಕ್ಕಾಗಿ. ಸುಖವನ್ನ ಎಲ್ಲರಿಗೂ ಬೇಕು, ಸುಖ ಎಲ್ಲರೂ ಇಷ್ಟಪಡ್ತಾರೆ. ಶರಣರ, ಸಂತರ, ಮಹಾತ್ಮರ, ದಾರ್ಶನಿಕರ, ಶಿವಯೋಗಿಗಳವರ ಒಂದು ಚರಿತ್ರೆಯನ್ನ ಕೇಳ್ತಾ ಕೇಳ್ತಾ ಹೋದಾಗ ಎಷ್ಟು ಆನಂದ ಆಗ್ತದ. ಆ ಆನಂದ ಪ್ರಪಂಚದಲ್ಲಿರ್ತಕ್ಕಂಥ, ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳು ನೋಡಿ ಆನಂದ ಆಗೋದಿಲ್ಲ. ಈಗ 1 ಗಂಟೆ ಆನಂದ ಕುತ್ಕೊಂತೀರಿ. ಇಲ್ಲಿ ಪ್ರವಚನಕ್ಕಾಗಿ ಬಂದಂಥವ್ರೇ ಬೇರೆ ಇರ್ತಾರೆ. ನಮ್ಮ ಮಕ್ಕಳು ಹೇಳ್ತಾವೆ, ಇಲ್ಲಿ ಬಂದಿಲ್ಲ ಹುಡುಗರು, ಅಪ್ಪವ್ರ ಅಜ್ಜವ್ರ, ನಾವು ಪ್ರವಚನಕ್ಕೆ ಪುರಾಣಕ್ಕೆ ಯಾಕೆ ಬರ್ತೇವೆ ಗೊತ್ತಾ? ಪ್ರಸಾದಕ್ಕೆ ಬರ್ತೀವಿ, ಪುರಾಣಕ್ಕೆ ಬರಲ್ಲ ಅಂದ್ಬಿಟ್ಟು ನಾವು ಹುಡುಗರು ಅವ್ರು ಸತ್ಯ ಹೇಳ್ತಾವೆ. ಮಕ್ಕಳಂದ್ರೆ ದೇವರು, ಅವ್ರು ಸತ್ಯ ಹೇಳ್ತಾರೆ. ನಾವು ಪುರಾಣಕ್ಕೆ ಬರಲ್ರಿ ಅಪ್ಪರ, ನಾವು ಪ್ರಸಾದಕ್ಕೆ ಬರ್ತೇವೆ ಅಂದ್ಬಿಡ್ತಾರೆ. ಪ್ರಸಾದಕ್ಕೆ ಬರೋರೇ ಬೇರೆನೆ, ಪುರಾಣಕ್ಕೆ ಸತ್ಸಂಗಕ್ಕೆ ಬರೋರೇ ಬೇರೆ. ನಮ್ಮಲ್ಲಿ ಇಲ್ಲಿಲ್ರಿ, ಇವೆಲ್ಲ ಬಂದಿಲ್ಲ. ಆ ಕಡೆ ನಮ್ಮ ಗಲ್ಯಾಗ ನಾವು ಮನೆಯದಲ್ಲಿ ಅಲ್ಲಿ ಹುಡುಗರು. ಆಗ ಆ ಸುಖವನ್ನ ಬೇಕು ಅಂತಂದ್ರೆ ಇದು ಸತ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ ಮುಕ್ತಿ. ನಿಜಗೊಂಡ್ರದಕ್ಕೆ ಗಂಭೀರ ಸುಖದೋಳು ಇರು ಎಂದು ಅರ್ಪೋಗ. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತ ಹೇಳಿದ್ರು. ಆ ಸುದೆಯನ್ನ, ಅಮೃತವನ್ನ ಈ ಸತ್ಸಂಗದ ಮೂಲಕ ಸಿಗ್ತದೆ ವಿನಃ ಬೇರೆ ವಸ್ತುಗಳಿಂದ ಸಿಗುವುದಿಲ್ಲ. ಬೇರೆ ವಸ್ತುಗಳಿಂದ ಸುಖ ಸಿಕ್ತಿತ್ತಂದ್ರೆ ಈ ಸತ್ಸಂಗ ಇಡ್ತಿದ್ದಿಲ್ಲ. ಬೇರೆ ವಸ್ತುಗಳು, ಹೆಣ್ಣಿನಿಂದ ಸುಖ ಇತ್ತೇನೋ, ಮಣ್ಣಿನಿಂದ ಸುಖ ಇತ್ತೇನೋ, ಧನ ಕನಕಾದಿ ವಸ್ತುಗಳಿಂದ ಸುಖ ಇದೆಯೇನೋ ಇಲ್ಲ. ಆ ಸುಖ ಇದೆ ಅಂತ ಅಂತೇವಿ ನಾವು. ಮನೆಯಿಂದ ಸುಖ ಇದೆ, ಬಂಗ್ಲೆಯಿಂದ ಸುಖ ಇದೆ, ಗಾಡಿಯಿಂದ ಸುಖ ಇದೆ, ಹೊಲದಿಂದ ಸುಖ ಇದೆ, ಆಭರಣಗಳಿಂದ ಸುಖ ಇದೆ ಅಂತೇವಿ. ಆದರೆ ಅದು ಹಾಕೊಂಡಾಗ ಅಷ್ಟೇ ಸುಖ ಅನಿಸ್ತದ, ಸಂತೋಷ ಅನಿಸ್ತದ. ಅದು ಚುಚ್ಚಕ್ಕೆ ಶುರು ಮಾಡ್ತಂದ್ರೆ ತೆಗೆದು ಹಾಕ್ತೇವಿ, ಅದರಿಂದ ಸುಖ ಇಲ್ಲ. ಆ ಸುಖ ಸಿಗಬೇಕಾಗಿತ್ತಂದ್ರೆ, ನೆಮ್ಮದಿ ಸಿಗಬೇಕಾಗಿತ್ತಂದ್ರೆ ಅಧ್ಯಾತ್ಮದ ಚಿಂತನೆ ಮೂಲಕ ಸಿಗ್ತದೆ. ಶ್ರವಣ ಮಾಡೋದ್ರಿಂದ ಸುಖ ಸಿಗ್ತದ. 1 ಗಂಟೆ ಆನಂದವಾಗಿ ಕೂಡ್ತೀರಿ ನೀವೆಲ್ಲ. ಇದು ಧ್ಯಾನ ಯೋಗ, ಜ್ಞಾನ ಯೋಗ. ಇದು 1 ಗಂಟೆ ಎಲ್ಲ ಮರೆತು ಕೂಡ್ತೇವೆ. 1 ಗಂಟೆ ಹೋಗಿದ್ದೇ ಗೊತ್ತಾಗಲ್ಲ. ಹಾಗ ಕುತ್ಕೊಳ್ತೀವಿಲ್ಲ. ಇದಕ್ಕಿಂತ ದೊಡ್ಡ ತಪಸ್ಸು ಯಾವುದೇ ಇಲ್ಲ. ಈ ತಪಸ್ಸಿನಿಂದ ಆತ್ಮಾನಂದ ಆಗ್ತದೆ, ಅದೇ ಅಮೃತ ಆಗ್ತದೆ, ಅದೇ ಸ್ವರ್ಗ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ, ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ ಅಂತ ಶರಣರು ಹೇಳಿದ್ದಾರೆ. ನಮ್ಮ ಮನೆ ನಮಗೆ ಈಗ ಪುರಾಣದಲ್ಲಿ ಕವಿಗಳು ಸಾಮಾನ್ಯವಾಗಿ ಸ್ವರ್ಗದ ಉಲ್ಲೇಖ ಮಾಡ್ತಾರೆ. ಸ್ವರ್ಗದ ಉಲ್ಲೇಖ ಮಾಡುವ ಸಂದರ್ಭದಲ್ಲಿ ಹಾವು, ಮುಂಗಲಿ ಅಲ್ವಾ, ಹಾವು ಮುಂಗಲಿ ಒಂದು ಕಡೆ ಇರ್ತವೆ.
ಪಾರ್ವತಿಯ ವಾಹನ ಏನದ? ಸಿಂಹ ಇದೆ. ಪರಮೇಶ್ವರ ವಾಹನ ನಂದಿ. ಆಮೇಲೆ ಗಣಪನ ವಾಹನ ಇಲಿ, ಷಣ್ಮುಖನ ವಾಹನ ನವಿಲು. ಒಂದಕ್ಕೊಂದಕ್ಕೆ ವಿರೋಧವಾಗಿರ್ತಕ್ಕಂಥ, ಶತ್ರುವಾಗಿರ್ತಕ್ಕಂಥ ಪ್ರಾಣಿಗಳು ಸ್ವರ್ಗದಲ್ಲಿದ್ದಾವೆ. ಅವು ತಮ್ಮ ಕ್ರೂರ ಗುಣಗಳನ್ನು ಬಿಟ್ಟು, ವೈರಿತ್ವ ಗುಣಗಳನ್ನು ಬಿಟ್ಟು ಅಲ್ಲಿ ಇರ್ತಾವಂದ್ರೆ ಅದಕ್ಕೆ ಸ್ವರ್ಗ ತಂದ್ರು. ಹಾಗೆ ನಮ್ಮ ಮನೆಯನ್ನು ಸ್ವರ್ಗ ಆಗಬೇಕಾಗಿತ್ತಂದ್ರೆ ನಾವೆಲ್ಲ ತಿಳಿದವರಿದ್ದೇವೆ. ಅರಿವಿನ ಜನ್ಮ ಇದು ಮನುಷ್ಯ ಜನ್ಮ, ಅರಿವಿನ ಜನ್ಮ ಅಂತ ಹೇಳ್ತೇವೆ. ಇಂಥ ಅರಿವಿನ ಜನ್ಮ ಬಂದ ಮೇಲೆ ನಾವು ಮನೆಯಲ್ಲಿ ಹೇಗಿರ್ಬೇಕಂದ್ರೆ ಅಣ್ಣ ತಮ್ಮಂದಿರಲ್ಲೇ ಪ್ರೀತಿ, ಅಕ್ಕ ತಂಗಿರಲ್ಲೇ ಪ್ರೀತಿ, ತಂದೆ ತಾಯಿಯಂದ್ರಲ್ಲೇ ಪ್ರೀತಿ. ಆ ಪ್ರೀತಿಯಲ್ಲಿ ತುಂಬಿಕೊಳ್ತದಂದ್ರೆ ಆ ಮನೆ ಸ್ವರ್ಗವಾಗಿರುತ್ತದೆ. ಮನೆ ಸ್ವರ್ಗ ಆಗಿರ್ಬೇಕಾಗಿತ್ತಂದ್ರೆ ಅತ್ತೆ, ಸೊಸೆ, ಮಾವ, ಹಳೆಯ ಬಹಳ ಪ್ರೀತಿಯಿಂದ ಅನನ್ಯವಾಗಿರ್ಬೇಕಾಗ್ತದೆ. ನಮ್ಮ ಮನೆ ಸ್ವರ್ಗ ಐತೋ ನರಕ ಐತೋ ಅನ್ನುವಂಥ ವಿಚಾರ ನೀವು ತಿಳ್ಕೊಬೇಕಂದ್ರೆ ಸಾಮಾನ್ಯವಾಗಿ ನೀವು ಯಾರ ಮನೆಗೆ ಹೋಗ್ತಿರಲ್ಲ, ಹೋದಾಗ ತಂಬಿಗೆ ಅಂದ್ರೆ ಚರಿಗೆ ಅಂತೀರಿ ನೀವು. ತಂಬಿಗೆ, ಲೋಟ, ಗ್ಲಾಸ್, ಬಟ್ಲ, ಟೀ ಕೊಡೆ ಕೊಡ್ತಾರೆ, ಮಜ್ಜಿಗೆ ಕೊಡೆ ಕೊಡ್ತಾರೆ. ಇದೆಲ್ಲವನ್ನ ಕೊಟ್ಟಾಗ ತಂಬಿಗೆ ಆಗಲಿ, ಚರಗಿ ಅಥವಾ ಗ್ಲಾಸ್ ನೆಗ್ಗಿತ್ತು ಅಂತಂದ್ರೆ ನೆಗ್ಗಿರ್ತೈತೆ, ಅದು ವಂಕಾಗಿರ್ತೈತಿ, ಅದು ತೆಗ್ ಬಿದ್ದಿರ್ತದೆ. ಅಂಚಿ ದಂಡಿ ಹಂಚಿರ್ತದ, ಅದು ವಂಕಾಗಿರ್ತೈತಿ. ವಂಕ ಆಗಿತ್ತು ಅಂದ್ರೆ ತಂಬಿಗೆ, ನೆಗ್ಗಿತ್ತು ಅಂದ್ರೆ ಇವ್ರ ಮನೆ ನರಕ ಅಂತ ತಿಳ್ಕೊಬೇಕು. ಯಾಕಂದ್ರೆ ಅತ್ತಿ ಮೇಲಿನ ಸಿಟ್ಟ, ಮಾವನ ಮೇಲಿನ ಸಿಟ್ಟ, ಅದ್ರ ಮೇಲೆ ತಂಬಿಗೆ ಮೇಲೆ ಹಾಕಿ ಬಡಿದು ಕುಟ್ಟಿ ತಿಕ್ತಾ ಇರ್ತಾರೆ ಅಂದ್ರೆ ವಂಕಾಗಿರ್ತದೆ. ಇವ್ರ ಮನೆಗೆ ಜಗಳ ಅದ, ನರಕ ಅದ ತಿಳ್ಕೊಂಡು ಸಾಕು. ಸ್ವಚ್ಛ ಇತ್ತಂದ್ರೆ ಹೆಂಗೆ ಅಂಗಡಿಯಿಂದ ತಂದಿದ್ದ ಹಾಗೆ ತಂಬಿಗೆ ಬಟ್ಟಲೆಗಳು ಹಾಗೆ ಇದ್ರೆ ಚಲೋದಪ್ಪ, ಈ ಮನ್ಯಾಗ ಸಂಸ್ಕಾರವಂತರ ಅದರ ಸ್ವರ್ಗ ಐತೆ ಅಂತ ತಿಳ್ಕೊಬೇಕು. ಹಾಗೆ ಅಲ್ಲಮ ಪ್ರಭುಗಳು ಸ್ವರ್ಗವನ್ನ ಅಥವಾ ನಮ್ಮ ಶಾಶ್ವತ ಸುಖವನ್ನ ಬೇಕು ಅಂತಂದ್ರೆ ಇಡೀ ವಿಶ್ವವನ್ನ ಗೆಲ್ತಾ ಬಂದಿದ್ದಾನೆ ಅಲೆಕ್ಸಾಂಡರ್. ಜಗತ್ತನ್ನ ಗೆದ್ದುಕೊಂಡು ಬಂದ. ಎದಕ್ಕಾಗಿ? ಸುಖವನ್ನ ಪಡೆಯುವುದಕ್ಕಾಗಿ. ಸುಖ ಇದೆ, ಜಗತ್ತನ್ನ ಗೆದ್ದು ನಹುಷ ಮೊದಲಾದ ರಾಜರು, ರಾವಣ, ರಾಮ, ಎಷ್ಟು ಜನ ಆಗಿದ್ದಾರೆ, ಧರ್ಮರಾಯ, 5 ಜನ ಪಾಂಡವರು ಕೂಡ ಬಿಟ್ಟು ಹೋದ್ರು. ರಾಮ ಬಿಟ್ಟು ಹೋದ, ಎಲ್ಲರೂ ಬಿಟ್ಟು ಹೋದ್ರು. ಆದರೆ ಅದರಿಂದ ಸುಖ ಸಿಗ್ತದೆ ಅಂತ ಒಬ್ಬರ ಮೇಲೆ ಒಬ್ಬರು ಯುದ್ಧ ಆಡಿ ರಾಜ್ಯವನ್ನು ವಿಸ್ತರಿಸ್ತಾ ಹೋದರು. ಅಲೆಕ್ಸಾಂಡರ್ ಎಲ್ಲವನ್ನ ಗೆಲ್ತಾ, ಎಲ್ಲ ದೇಶಗಳನ್ನ ಗೆದ್ದು ಬಂದಾನೆ. ಎಲ್ಲ ದೇಶಗಳನ್ನ ಗೆಲ್ತಾ ಬಂದಿದ್ದ. ಒಂದು ದೇಶ ಉಳಿದಿತ್ತದು ಭಾರತ ದೇಶ. ಭಾರತ ದೇಶ ಉಳಿದುಕೊಂಡಿತ್ತು. ಆಗ ಈ ದೇಶವನ್ನು ಯಾಕೆ ಬಿಡಬೇಕು ಅಂತ ಗೆಲ್ಲಬೇಕು, ಯುದ್ಧ ಆಡಲಿಕ್ಕೆ ಬಂದ. ದೇಶವನ್ನ ಇದನ್ನು ಕೂಡ ತನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಬಂದ. ಆದರೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಾಯ್ತು, ಇಲ್ಲಿ ಭಾರತ ಅಂತಂದ್ರೆ ಸ್ವರ್ಗ, ಭಾರತ ಅಂದ್ರೆ ದೇವರ ಮನೆ, ಭಾರತ ಅಂದ್ರೆ ಇದು ಸಾಧು ಸಂತ ಮಹಾತ್ಮರು ಶಿವಯೋಗಳಿರ್ತಕ್ಕಂಥ ತಾಣ. ಇಲ್ಲಿಯ ನದಿ ಬೆಟ್ಟಗಳು ಪುಣ್ಯಕ್ಷೇತ್ರಗಳನ್ನು ನೋಡಿ ಇಲ್ಲಿ ಸಾಧು ಸಂತರ ದರ್ಶನ ಮಾಡಿ ಅವನ ಮನಸ್ಸು ಪರಿವರ್ತನೆ ಆಯಿತು. ಏನೂ ಏಕಾಗಲಿಲ್ಲ. ಮನಸ್ಸು ಪರಿವರ್ತನೆ ಆಗಿ ಕೊನೆಗೆ ಭಾರತ ದೇಶಕ್ಕೆ ಶರಣಾಗತನಾದವನು. ಎಂಥ ನಾಡಿದು, ಸಂಸ್ಕಾರವಂತ ನಾಡು, ಧಾರ್ಮಿಕ ನಾಡಿದೆಯಲ್ಲ. ಇಲ್ಲಿ ನೋಡಿ ಅವನಂತಾನೆ, ನಾವು ಎಲ್ಲವನ್ನ ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲ ನಾಳೆ, ಬಂಗಡಿದು ಮಾಡ್ಯಾರ ಜೋಳಿಗೆ ನಿನಗೆ ಇಟ್ಟು ಬಂತು ಅಂತಾರಲ್ಲ ಹೋಳಿಗೆ, ಯಾಕೆ ಮಾಡ್ತೀವಿ ಒಣಚಿಂತೆ ಹೇಳಿಲ್ಲ. ನಾವೆಲ್ಲ ಒಂದು ದಿವಸ ಎಲ್ಲ ಬಿಟ್ಟು ಹೋಗ್ತೇವೆ ಅನ್ನೋದು ಅರಿವಾಯ್ತು ಅವನಿಗೆ. ಎಷ್ಟು ಸ್ವಚ್ಛಂದವಾಗಿ ಆನಂದವಾಗಿ ಬದುಕ್ತಾ ಇದ್ದಾರಪ್ಪ ಭಾರತ ದೇಶದಲ್ಲಿ ಅಂತ ಅರಿವಾಗಿದ್ದಕ್ಕಾಗಿ ಆ ದೇಶಗಳ ಗೆದ್ದದ್ದು ವ್ಯರ್ಥವಾಯಿತು ಅಂತ ತಿಳ್ಕೊಂಡು ಹೋಗುವಾಗ ನಾವು ಹೆಂಗೆ ಬಂದೇಬೇಕಂದ್ರೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಬರೀ ಕತ್ತಲೆ ಅಂತ ಆಗ್ತದ ಜೀವನ. ಆ ಕತ್ತಲೆ ಒಳಗೆ ಜ್ಞಾನದ ಪ್ರಕಾಶವನ್ನು ತುಂಬಿಕೊಳ್ಬೇಕು ಅನ್ನುವಂಥದ್ದನ್ನ ಅಲೆಕ್ಸಾಂಡರ್ ಹೇಳ್ತಾರೆ. ತನ್ನ ಅಂತಿಮ ಸಮಯದಲ್ಲಿ
ಎಲ್ಲ ರಾಜರಿಗೆ, ಮಂತ್ರಿಗಳಿಗೆ, ಸೈನಿಕರಿಗೆ, ಸಂಬಂಧಿಕರಿಗೆ ಹೇಳ್ತಾನೆ, ನಾವು ಹೋಗುವಾಗ ನನಗೇನು ಒಯ್ತಿರಲ್ಲ ಪೆಟ್ಟಿಗೆಯಲ್ಲಿ ನನ್ನ ಕೈಯನ್ನು ಹೊರಗೆ ಹಾಕಿ ಅಂಗೈಯನ್ನು ತೆರೆದ ಅಂಗೈಯನ್ನಾಗಿ ಮಾಡಿ ಮೆರವಣಿಗೆ ಮಾಡಲಿ ಅಂತ ಹೇಳ್ತಾನೆ. ಯಾಕಂತ ಕೇಳಿದ್ರೆ, ನಾ ಬರುವಾಗ ಖಾಲಿ ಕೈಯಿಂದಲೇ ಬಂದೀನಿ, ಹೋಗುವಾಗ ಖಾಲಿ ಕೈಯಿಂದ ಹೋಗ್ತಾ ಇದ್ದೀನಿ ಅಂತ ಜಗತ್ತಿಗೆ ಗೊತ್ತಾಗಲಿ. ಇಷ್ಟು ದೇಶಗಳನ್ನು ಗೆಲ್ತಾ ಬಂದಿನಿ, ಒಂದು ಸಂಪತ್ತು ₹1 ತಗೊಂಡು ಹೋಗ್ಲಿಕ್ಕಾಗಲಿಲ್ಲ ನಮಗೆ. ಒಂದು ಬಟ್ಟೆ ತಗೊಂಡು ಹೋಗಕ್ಕಾಗಲ್ಲ ನಮಗೆ, ಅದನ್ನು ಕಸ್ಕೊಂತಾರೆ. ಒಂದು ಕಿವ್ಯಾಗ ನೀವು ಹೇಳ್ತೀರಿ, ಕಿವಿಯ ಮೂಗನಾಗ ಹಾಕೊಂಡಿರ್ತೀರಿ, ಅದು ಕೂಡ ಹರಿದು ತಗೊಂತಾರೆ. ಏನೋ ಹೋಲಿ ಆಸೆದ ಭಾಳ ಅಂತೇಳಿ ₹1 ಬಾಯಾಗಿಟ್ಟು ಮುಸ್ತಾರಂತ, ನನಗೂ ಗೊತ್ತಿಲ್ಲ. ಮುಸ್ತಿರಲ್ಲ ಕಡೆ ₹1 ಮತ್ತೆ ದೆವ್ವಾಗಿ ಬಂದು ಕಾಡ್ಕೊಂಡು ಕೂತಾರೆ ಹೆಂಗಂತೇಳಿ. ಹೀಗೆಲ್ಲವನ್ನ ಬಿಟ್ಟು ಹೋಗ್ತಕ್ಕಂತಾರೆ. ನಾವು ಅದಕ್ಕೆ ಹೇಳಿದರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನಂ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನಂ. ಅಸ್ಥಿರಂ ಭಾರ್ಯ ಪುತ್ರಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಈ ಜಗತ್ತಿಗೆ ಏನು ಕಣ್ಣಿಗೆ ಕಾಣ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿದಾವಲ್ಲ, ಅಸ್ಥಿರ ಇದೆ. ಆ ಅಸ್ಥಿರ ಇರುವಂಥ ವಸ್ತುವಿನಿಂದ ಸುಖ ಸಿಗಲ್ಲ. ಸ್ಥಿರ ಇರ್ತಕ್ಕಂಥ ಪರಮಾತ್ಮ ಇದಲ್ಲ, ಆ ಪರಮಾತ್ಮನಿಂದ ನಿಜವಾದ ಸುಖ ಸಿಗ್ತದೆ. ಆ ಸುಖ ಪಡೆಯಲಿಕ್ಕಾಗಿ ನಾವು ಸತ್ಸಂಗದ ಮೂಲಕ ಸಾಧ್ಯ ಇದೆ. ಸತ್ಸಂಗ ಕೇವಲ ಅಲ್ಲಿ ಶಾಸ್ತ್ರ ಶ್ರವಣ ಅಲ್ಲ, ಶಾಸ್ತ್ರದ ಜೊತೆಗೆ ಸಂತ ಮಹಾತ್ಮರು ನಮಗಾಗಿ ಬಿಟ್ಟಿರುವಂಥ ವಿಚಾರಧಾರೆಗಳನ್ನು ನೋಡಿ. ನಿಜಗುಂಡ್ರು ತಮ್ಮ ಅನುಭವ ಸಾರ, ಪರಮಾನುಭವದ ಕೈವಲ್ಯ ಪದ್ಧತಿ, ಷಟ್ಶಾಸ್ತ್ರ ಬಿಟ್ಟು ಹೋದರು. ಶರಣರು ವಚನ ಸಾಹಿತ್ಯ ಬಿಟ್ಟು ಹೋದರು. ದಾಸರು ಕೀರ್ತನೆಗಳು ಬಿಟ್ಟು ಹೋದರು. ಸಂತರು ಅಭಂಗಗಳು ಬಿಟ್ಟು ಹೋದರು. ಶಂಕರಾಚಾರ್ಯರಂತ ಮಹಾತ್ಮರು ಕೂಡ ಎಲ್ಲ ದೇವತೆಗಳ ಸ್ತುತಿಯನ್ನ ಮಾಡಿ ಕೊನೆಗೆ ಅದ್ವೈತ ವೇದಾಂತ ಶಾಸ್ತ್ರವನ್ನು ಬಿಟ್ಟು ಹೋದರು. ಎಲ್ಲ ಬಿಟ್ಟು ಹೋಗಿದರೆ ಅವರ ಚಿಂತನೆ ಮಾಡುವುದರ ಮೂಲಕ ಅವರ ಚರಿತ್ರೆಯನ್ನ, ಅವರು ನಡೆದ ದಾರಿಯನ್ನ ಚಿಂತನೆಯ ಮಾಡುವಂತ ಸಂದರ್ಭ. ಇಲ್ಲಿ ನ್ಯಾಯ, ನೀತಿ, ತತ್ವ, ಧರ್ಮ ಎಲ್ಲ ನಮ್ಮ ಮನಸ್ಸಿಗೆ ಬೋಧನೆ, ನಮ್ಮ ಮನಸ್ಸಿಗೆ ಹಿಡಿಸುವಂತ, ನಮ್ಮ ಮನಸ್ಸು ನೇರವಾದಂಥ ದಾರಿಗೆ ಹೋಗುವಾಗೋಸ್ಕರ ನೀತಿ ತತ್ವಗಳು ಸಿಗ್ತವ, ಆಚರಣೆಯ ಧರ್ಮವನ್ನು ಸಿಗ್ತದ, ಸಂತರ ನಡೆದ ದಾರಿಯನ್ನು ಸಿಗ್ತದ. ಅವರ ನಡೆದ ದಾರಿಯೇ ನಾವು ನಡೀತಕ್ಕಂಥ ದಾರಿ. ಇವತ್ತು ರಾಮಾಯಣ ಮಹಾಭಾರತಗಳನ್ನು ನೋಡಿದಾಗ ಅವರಲ್ಲಿ ನಡೆದಂಥ ದಾರಿ, ಅವರು ಧರ್ಮದ ಮಾರ್ಗವಾಗಿ ನಡೆದಿದ್ದಾರೋ ಅಧರ್ಮ ಮಾರ್ಗವಾಗಿ ನಡೆದಿದ್ದಾರೋ ಅನ್ನುವ ಚಿಂತನೆ ಮಾಡುವುದರ ಮೂಲಕ ನಾವು ಒಂದಿಷ್ಟು ಧರ್ಮದ ಮಾರ್ಗವಾಗಿ ನಡಿಬೇಕು. ಸ್ವರ್ಗಕ್ಕೆ ಹೋದವರು ಧರ್ಮರಾಯ ಮಾತ್ರ, 4 ಜನ ಹೋಗಲಿಲ್ಲ. ಧರ್ಮರಾಯ ಮಾತ್ರ ಸ್ವರ್ಗಕ್ಕೆ ಹೋದ. ಯಾಕಂದ್ರೆ ಆಶಾದಿಗಳು ಇದ್ದಾವೆ, ಆಶಾದಿಗಳು ಭಾಳ ಇದ್ದಾವೆ. ನಾ ಅದು ಮಾಡಬೇಕು, ನಾ ಇದು ಮಾಡಬೇಕು ಅಂತೇಳಿ. ಅವೆಲ್ಲ ಇದರ ಚಿಂತನೆಯ ಮೂಲಕ ನಿಮಗೆ ಒಂದೊಂದು ಗ್ರಂಥ ಬರೀ ಅಧ್ಯಯನ ಮಾಡಿದ್ರೆ ಒಂದೊಂದು ಚರಿತ್ರೆ ಸಿಗ್ತದ. ಒಂದೊಂದು ಗ್ರಂಥದಲ್ಲಿ ಶರಣರ ಚರಿತ್ರೆಯನ್ನ, ಬಸವಣ್ಣ ಅಂದ್ರೆ ಬಸವಣ್ಣನ ಸಿಗ್ತದ, ಅಲ್ಲಂ ಪ್ರಭು ಅಲ್ಲಮ್ಮ, ಅಕ್ಕಮಾದೇವಿ ಅಂದ್ರೆ ಅಕ್ಕಮಾದೇವಿ, ಮಲ್ಲಮ್ಮ ಅಂದ್ರೆ ಮಲ್ಲಮ್ಮ, ದಾನಮ್ಮ ಅಂದ್ರೆ ದಾನಮ್ಮ ಸಿಗ್ತವ, ಆಕಿನ ಚರಿತ್ರೆ ಸಿಗ್ತದ. ಆದರೆ ಸತ್ಸಂಗ ಮಾಡೋದ್ರಿಂದ ಎಲ್ಲ ಶರಣರು ಬಂದು ಹೋಗ್ತಾರೆ. ಎಲ್ಲ ಶರಣರು ಬಂದು ಹೋಗುವುದರಿಂದ ಆ ಬಂದು ಹೋಗಿರ್ತಕ್ಕಂಥ ಶರಣರ ಆಶೀರ್ವಾದ ಸಿಗ್ತದ. ನಿಜಕ್ಕೂ ಇವತ್ತು ನಾವು ಈ ಯಾವ ದೇವರ ಸ್ಮರಣೆಯನ್ನ ಮಾಡ್ಕೊಂಡು ಪ್ರವಚನ ಮಾಡ್ತೇವಲ್ಲ, ಆ ಸಂತ ಮಹಾತ್ಮರು ಆ ದೇವರಿಗೆ ಬಂದು ಸುಳಿದು ಹೋಗ್ತಾರೆ. ಸುಳಿದು ಹೋದಾಗ ಅವರ ಆಶೀರ್ವಾದ ಆಗ್ತದೆ. ಇದು ನಿಜವಾದ ಆನಂದ. ಇಂಥ ಆನಂದ ಪುರಾಣಗಳಿಂದ ಸಿಗ್ತದೆ, ಸತ್ಸಂಗದಿಂದ ಸಿಗ್ತದೆ, ಶ್ರಾವಣ ಮಾಸದಲ್ಲಿ ಸಿಗ್ತದೆ. ಇಂಥ ಸಂದರ್ಭದಲ್ಲಿ ನಿಮಗೆಲ್ಲ ಈ ವರ್ಷ ಅಲ್ಲಮ ಪ್ರಭು ದೇವರ ಒಂದು ಚರಿತ್ರೆಯನ್ನು ಇಟ್ಟಿದ್ದಾರೆ. ನೀವೆಲ್ಲ ಹಿಂದೆಲ್ಲ ಕೇಳಿರಬಹುದು. ಅಲ್ಲಮ ಪ್ರಭು ನಿನ್ನೆ ಹೇಳಿದೆ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅಲ್ಲಮ ಪ್ರಭು ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಎಲ್ಲ ಶರಣರಿಗೆ ಮೂಲವಾಗಿರ್ತಕ್ಕಂಥ, ಗುರುವಾಗಿರ್ತಕ್ಕಂಥ, ಮಾರ್ಗದರ್ಶಕನಾಗಿರ್ತಕ್ಕಂಥ ಅಲ್ಲಮ. ಅಂಥ ಅಲ್ಲಮ ಪ್ರಭುವಿನ ಚರಿತ್ರೆಯನ್ನ, ಕಾವ್ಯವನ್ನ ಚಾಮರಸ ಕವಿಗಳು ಬಹಳ ಸುಂದರವಾಗಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ವೈರಾಗ್ಯದ ಕಣಿ, ವೈರಾಗ್ಯದ ನಿಧಿ.
ಅಕ್ಕಮಹಾದೇವಿ ನಾವು ವೈರಾಗ್ಯ ನಿಧಿ ಅಂತ ಅಷ್ಟೇ ಹೇಳ್ತೇವೆ. ಅಲ್ಲಮ ಪ್ರಭು ಕೂಡ ವೈರಾಗ್ಯ. ಜ್ಞಾನದಲ್ಲಿ ಚನ್ನಬಸವಣ್ಣ, ಭಕ್ತಿಯಲ್ಲಿ ಬಸವಣ್ಣ, ಶಿವಯೋಗದಲ್ಲಿ ಸಿದ್ದರಾಮ. ಹೀಗೆ ಒಬ್ಬೊಬ್ಬರು ಶರಣರಿಗೆ ಒಬ್ಬೊಬ್ಬರು ವಿಶೇಷತೆಯನ್ನ ನೋಡಿದೆ. ಅಂಬಿಗರ ಚೌಡಯ್ಯನವರು ಕೂಡ ದೋಣಿಯಲ್ಲಿ ಈ ದಂಡೆಯಿಂದ ಅಲ್ಲಿ ತ್ರಿಪುರಾಂತ ಕೆರೆ ಇದೆ, ತ್ರಿಪುರಾಂತಕೇಶ್ವರ ದೇವಸ್ಥಾನ, ತ್ರಿಪುರಾಂತ ಕೆರೆ ಇದೆ. ಆ ಕೆರೆಯನ್ನು ದಾಟಿಸಿ ಕಲ್ಯಾಣಕ್ಕೆ ಹೋಗ್ಬೇಕು. ಆದರೆ ಅವನು ಏನು ಮಾಡ್ತಿದ್ದ, ಯಾರ ಕೊಲ್ಲಲ್ಲಿ ಲಿಂಗ ಇದೆಯೋ ಅವರಿಗೆ ದಾಟಿಸುವಂಥ ಕೆಲಸ. ಅಂಬಿಗರ ಚೌಡಯ್ಯ ಲಿಂಗ ಇದ್ದವರಿಗೆ ದಾಟಿಸ್ತಿದ್ದ. ಮಡಿವಾಳ ಮಾಚಿದೇವ ಬಟ್ಟೆ ಒಗಿಬೇಕಾಗಿದ್ರೆ, ಬಟ್ಟೆ ತೊಳಿಬೇಕಾಗಿತ್ತಂದ್ರೆ ಯಾರು ಲಿಂಗಧಾರಿಗಳಿದ್ದಾರೋ ಅವ್ರ ಬಟ್ಟೆ ಅಷ್ಟು ತೊಳಿತಿದ್ದ. ನಾವೆಲ್ಲ ಹೆಂಗೆ ಯಾರು ಬೇಕಾದ್ರೂ ತೊಳಿತೇವೆ, ಯಾರು ಬೇಕಾದ್ರೆ ದಾಟಿಸ್ತೇವೆ. ಹಾಗೆಯೇ ನೂಲಿಯ ಚಂದಯ್ಯ ಒಂದು ರೀತಿಯಾಗಿ ಯಾರ ಹತ್ತಿರ ಯಾರ ಕೊಳ್ಳಲ್ಲಿ ಲಿಂಗವಿದೆಯೋ ಅವರಿಗೆ ಹಗ್ಗಗಳನ್ನು ಮಾರುವಂಥದ್ದು, ಕುಣಿಕೆಗಳನ್ನು ಮಾಡುವಂಥದ್ದು, ನೆಲವುಗಳನ್ನು ಮಾರುವಂಥದ್ದು ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಲಿಂಗಧಾರಿಗಳಾಗಬೇಕು ಅನ್ನುವಂಥದ್ದು ನಮ್ಮ ಧರ್ಮ ಇದೆ. ಈಗ ಎಲ್ಲರ ಬಳಿ ಲಿಂಗ ಐತೆ ಅಂತ ತಿಳ್ಕೊತೀನಿ. ಲಿಂಗ ಐತೆ ಎಲ್ಲರ ಬಳಿ ಅದಲ್ಲ, ಮನ್ಯಾಗ ಊಟಕ್ಕೆ ಅದಾವ್ರಿ. ಅವೆಲ್ಲ ಶಿವರಾತ್ರಿ ಅಂದ್ರೆ ನಿಮ್ಮ ಕಡೆ ಗೂಟಕ್ಕೆ ಹೋಗ್ತಂದ್ರೆ ನಿಮ್ಮ ಗುರುಗಳು ಎಲ್ಲರೂ ಏನು ಮಾಡಿದ್ದಾರೆ, ನಿಮ್ಗೆ ದೀಕ್ಷೆ ಕೊಟ್ಟಿಲ್ಲ, ಗೂಟಕ್ಕೆ ದೀಕ್ಷೆ ಕೊಟ್ಟಂಗೆ ಕಾಣ್ತಾರೆ ಎಲ್ಲರೂ. ಹೌದಲ್ಲ ಸ್ವಾಮಿಗಳು? ಊಟಕ್ಕೆ ಹಾಕ್ತಾರೆ ಕೆಲವರು, ಇಲ್ಲಾಂದ್ರೆ ಜಗಲಿ ಮೇಲೆ ಇಟ್ಟು ಬರ್ತಾರೆ. ನಾನೇನು ಇಲ್ಲಿ ಮಲ್ಲೇನ ಮುಂದೆ ನೋಡಿದೆ, ಲಿಂಗಕಾರ ಅಲ್ಲೇ ಇತ್ತು, ಒಂದು ಯಾವ್ದತ್ತ ಗೊತ್ತಿಲ್ಲ, ನೆನಪು ಹೋಗಿ ಬಿಟ್ಟಿರ್ಬೇಕು ಅವರು. ಹೀಗೆ ಲಿಂಗವನ್ನ, ಆ ಲಿಂಗ ಯಾಕಿರಬೇಕು ಆ ದೃಷ್ಟಾಂತ ಮುಂದೆ ಬರುತ್ತದೆ ವಿಚಾರ. ಸಿದ್ದರಾಮನ ಚರಿತ್ರೆಯಲ್ಲಿ ಮುಂದೆ ಹೇಳ್ತಾರೆ ಬಹಳ ಸುಂದರವಾಗಿ. ಲಿಂಗ ಯಾಕೆ ಬೇಕು ಅಂತ ಕೇಳಿದರೆ, ಅಂಗ ಗುಣಗಳನ್ನು ಅಳೆದು ಲಿಂಗ ಗುಣಗಳು ಬರಲಿ ಅನ್ನೋಗೋಸ್ಕರ. ಅಂಗ ಗುಣಗಳೇನು? ಹಸಿವು ತೃಷೆಗಳ ಬಾಧೆ, ವ್ಯಸನ ವೇಳರ ಬಾಧೆ, ಏನಿಲ್ಲ ನಿದ್ರೆ ಬಾರದಿದನ್ನ ಪರಿಭವದ ತಾಪಸವ ನೆನೆ ನೆನೆದು ಅಂತ ಹೇಳ್ತಾರೆ ನಿಜಗೊಂಡ್ರು. ಅಂಥ ದುಃಖವನ್ನ, ಹುಟ್ಟು ಸಾವು ಜರೆ ಮರಣಗಳ ದುಃಖ ಇದೆ, ಹುಟ್ಟು ಸಾವುಗಳ ದುಃಖ ಇದೆ, ರೋಗ ರುಜಿನಗಳ ದುಃಖ ಇದೆ. ಆ ಶರೀರದ ಗುಣಧರ್ಮವನ್ನು ಅಲ್ಲಗಳೆಯುವುದಕ್ಕಾಗಿ, ದೂರ ಸರಿಸುವುದಕ್ಕಾಗಿ ಲಿಂಗವನ್ನು ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬೇಕು. ಲಿಂಗಕ್ಕೆ ಜಾತಿ ಇಲ್ಲ, ಬೇಕಾದರೂ ಲಿಂಗ ಕಟ್ಕೋಬೋದು, ಬೇಕಾದರೂ ಲಿಂಗ ಪೂಜೆ ಮಾಡ್ಬೋದು. ಲಿಂಗಕ್ಕೆ ಕುಲ ಸೀಮೆಗಳಿಲ್ಲ. ಅಂಗ ಗುಣಗಳನ್ನು ಯಾರು ಅಳಿಬೇಕಾಗಿತ್ತು, ಕಾಮ ಕ್ರೋಧಾದಿಗಳಿದಾವಲ್ಲ ಅವೆಲ್ಲ ಅಳಿಬೇಕಾಗಿತ್ತು ಅಂದ್ರೆ ಲಿಂಗ ಅನ್ನುವಂಥ ಆ ಪರಮಾತ್ಮನ ಕುರು ಇರಬೇಕು. ಅವೆಲ್ಲ ಲಿಂಗ ಇತ್ರಲ್ಲ, ಹೌದಲ್ಲ? ಮೂರನ್ರಿ ಪ್ರತಿಯೊಂದು ಸಮುದಾಯದವರು ಲಿಂಗವಂತಾರೆ. ಹಾಲಮತದವರು ಕೂಡ ಲಿಂಗವಂತರೇ, ಮತ್ತು ಅವರು ಲಿಂಗವಂತರಲ್ಲಂತಲ್ಲ. ಗೋಲಿಗೆರೆ ಗೊಲ್ಲಾಳೇಶ್ವರ ಲಿಂಗ ಪೂಜೆಯನ್ನು ಮಾಡಿ ಕುರಿಕೆಯಲ್ಲಿ ಲಿಂಗವನ್ನು ಕಂಡಂಥವ್ರು, ಪರಮಾತ್ಮನ ಕಂಡಂಥವ್ರು, ಮಲೆಯನ್ನು ಕಂಡಂಥವ್ರು. ಮುದ್ದು ಗೌಡ ಅಂತ ಬರ್ತಾನೆ ಪ್ರಾರಂಭದಲ್ಲಿ. ಮುದ್ದವೇ ಬೀರಪ್ಪನ ಪುರಾಣ ನಿಮ್ಗೆ ಕೇಳಿದ್ರೆ ಗೊತ್ತಾಗ್ತದೆ, ಲಿಂಗದಿಂದಲೇ ಅವತರಿಸುವಂಥದ್ದು. ಹೀಗೆ ಲಿಂಗವಿಲ್ಲದೆ ಈಗ ಎಂತಾರೆ, ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳಿದ್ರು. ಅಂತಹ ಲಿಂಗದ ಮಧ್ಯೆ ಇರ್ತಕ್ಕಂಥ ಈ ಜಗತ್ತಿದೆ, ಅಲ್ಲಿ ಅಂಗ. ಈಗ ಲಿಂಗ ಅಂತ ತಿಳ್ಕೊಳ್ರಿ, ಕನ್ನಡ ಶಾಲೆ ಕಲ್ತಿರೆಲ್ಲರೂ. ಅಂಗ ಅನ್ನುವಂಥದ್ದು ಅಲ್ಲಿ ಅದಲ್ಲಿ ಅಡ್ಡಗೆರೆ ಇದೆ ಒಂದು. ಅಂಗ ಅಂತದಲ್ಲ, ಅಂತದಲ್ಲ, ಅದಲ್ಲಿ ಅಡ್ಡಗೆರೆ ಇದೆ. ಆ ಅಡ್ಡಗೆರೆ ಅಡಕಿಸಿದ್ರೆ ಅದು ಲೀ ಆಗ್ತದ. ಹಾಗೆ ಅಂಗ ಗುಣಗಳನ್ನ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಶ್ರೀಮಂತ, ನಾನು ಬಡವ, ನಾನು ಹೆಣ್ಣು, ನಾನು ಗಂಡು ಅನ್ನುವಂಥ ಅಡ್ಡಗೆರೆಯನ್ನ ನಮಗೆ ಇದೆ, ಅಂಗಕ್ಕೆ ಇದೆ. ಆ ಅಡ್ಡಗೆರೆ ಕೇಳಿಸುವಂಥ ತೆಗೆಯುವಂಥ ಕೆಲಸ ಲಿಂಗ ಮಾಡ್ತದೆ. ಅದಕ್ಕೆ ಪ್ರತಿಯೊಬ್ಬರು ಲಿಂಗ ಧಾರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಹೀಗೆ ಇಲ್ಲಿ ಅಂಥ ಲಿಂಗದ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು ಮುಂದೆ ಪುರಾಣದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಇವತ್ತು ನಾರದ ಮಹರ್ಷಿಗಳು ಸ್ವರ್ಗಕ್ಕೆ ಹೋಗ್ತಾರೆ. ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಈ ಜಗತ್ತಿನ ಸುದ್ದಿ ಸಮಾಚಾರವನ್ನ ಮುಟ್ಟಿಸುವಂತ ಕೆಲಸವನ್ನು ನಾರದ ಮಹರ್ಷಿಗಳು ಕೆಲಸ. ನಾರಾಯಣ ನಾರಾಯಣ ಅಂತ ತ್ರಿಲೋಕ ಸಂಚಾರವನ್ನ ನಾವು ತ್ರಿಲೋಕ ಅಷ್ಟೇ ಹೇಳ್ತೀವಿ. ಆದರೆ ಪುರಾಣದಲ್ಲಿ 14 ಲೋಕಗಳಿದ್ದಾವೆ. 14 ಲೋಕಗಳು.
ಎಷ್ಟು ಲೋಕ? 14 ಲೋಕ. ಸುಮ್ಮನೆ ಸ್ವರ್ಗ ಮತ್ತೆ ಪಾತಾಳ ಅಂತ 3 ಲೋಕ ಸುಮ್ಮನೆ ಸಾಮಾನ್ಯವಾಗಿ ಹೇಳ್ತೀವಿ. 14 ಲೋಕ. ದೇವಿ ಪುರಾಣದಲ್ಲಿ 14 ಲೋಕದ ಉಲ್ಲೇಖ ಮಾಡ್ತಾರೆ. ಕೆಳಗೆ 7 ಲೋಕ ಅಂತ, ಮೇಲೆ 7 ಲೋಕ. ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳ ಅಂತ ಕೆಳಗೆ 7 ಲೋಕ ಇದ್ದಾವೆ. ಮೇಲೆ ಭುಹು ಭುವ ಸ್ವಹ ಜನ ತಪ ಮಹಾ ಸತ್ಯ ಲೋಕಗಳು ಮೇಲೆ 7 ಲೋಕ. 7 ಲೋಕ ಮೇಲೆ, ಕೆಳಗೆ 7 ಲೋಕ. ಈ 14 ಲೋಕಗಳನ್ನ ಇದಾವೆ ಅಂತ ಹೇಳ್ತಾರೆ ಪುರಾಣದಲ್ಲಿ. ಆದ್ರೆ ನಮ್ಮ ಬಾಯಾಗ ಅದನ್ನ 3 ಲೋಕಕ್ಕೆ ಬಂದೈತಿ. 33 ಇರ್ತಕ್ಕಂಥ ದೇವತೆಗಳು ನಮ್ಮ ಕೈಯಾಗ ಸಿಕ್ಕಾಕೊಂಡು 33 ಅಲ್ಲ 36 ಕೋಟಿ ದೇವತೆಗಳಾಗಿದ್ದಾರೆ. ಎಷ್ಟು ವ್ಯತ್ಯಾಸ ನೋಡಿ. ಇದ್ದುದನ್ನು ದೊಡ್ಡದಿದ್ದುದನ್ನು ಸಣ್ಣ ಮಾಡೇವಿ, ಸಣ್ಣದಿದ್ದನ್ನು ದೊಡ್ಡ ಮಾಡೇವಿ ನಾವು. 33 ದೇವರ್ರಿ. ಅದು 33 ಕೋಟಿ ಆಗೈತಿ. ಅಂತರಿಕ್ಷದಲ್ಲಿ 11 ಜನ, ಮಧ್ಯದಲ್ಲಿ 11 ಜನ, ಭೂಲೋಕದಲ್ಲಿ 11 ಜನ ದೇವತೆಗಳು. ಈ 11 ಕೂಡ 33 ದೇವತೆಗಳು. ಆದರೆ ನಮ್ಮ ಕೈಯಾಗ ಸಿಕ್ಕಾಕೊಂಡು ಈ ಗಲ್ಲಿಗೆ ದೇವರು ಒಂದು, ಈ ಗಲ್ಲಿ ದೇವರು ಒಂದು, ಈ ಗಲ್ಲಿಗೆ ಒಂದು ದೇವರು, ಎಲ್ಲ ಗಲ್ಲಿ ನನ್ನ ದೇವರು ಬೇರೆ, ನಿನ್ನ ದೇವರು ಬೇರೆ, ಅವ್ರ ದೇವರು, ಅಣ್ಣನ ದೇವರು ಬೇರೆ, ತಮ್ಮನ ದೇವರು ಬೇರೆ. ಹಿಂಗೆ ಮಾಡಿ 33 ಕೋಟಿ ಅಲ್ರಿ, 36 ಕೋಟಿ ಆಗ್ಯಾವ. ಹೀಗಾಗೈತಿ ದೇವರು ನಮ್ಮ ಕೈಯಾಗ ಸಿಕ್ಕಾಕೊಂಡು. ಆದ್ರೆ ಅಂತ ಸುಖವನ್ನ ಬೇಕು ಅಂತಂದ್ರೆ ಅಧ್ಯಾತ್ಮದ ಚಿಂತನೆಯ ಮಾಡೋದ್ರ ಮೂಲಕ ಈ ಜಗತ್ತಿಗೆ ಸುಖವನ್ನು ಕೊಡುವಗೋಸ್ಕರ, ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಿ ಶಾಶ್ವತ ಸುಖವನ್ನು ದೊರಕಲಿ ಅನ್ನೋಗೋಸ್ಕರ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಹೋಗಿ ಇಲ್ಲಿಯ ಸುದ್ದಿಯನ್ನು ಮುಟ್ಟಿಸುವಂತವರಾಗ್ತಾರೆ. ಧರ್ಮದ ನಾಶ ಆಗ್ತಾ ಇದೆ, ಅಧರ್ಮ ಬೆಳೀತಾ ಇದೆ. ಯಾವ ಲಿಂಗ ಕಟ್ಕೊಳ್ಳೋರಿಲ್ಲ ನೋಡಿ. ಇವೆಲ್ಲ ಮಕ್ಕಳು ಹಣೆ ಮೇಲೆ ವಿಭೂತಿನಿಲ್ಲ, ಬೋರ್ಡ್ ಇಲ್ಲದ ಬಸ್ ಆಗಿಬಿಟ್ಟಿವೆ. ಎಲ್ಲ ವಿಭೂತಿ ಧಾರಣೆ ಮಾಡ್ಕೊಳ್ಬೇಕು. ವಿಭೂತಿಲ್ಲ ಅಂದ್ರೆ ಬೋರ್ಡ್ ಇಲ್ಲದ ಬಸ್ ಇದ್ದಂಗ. ಈ ಕಡೆ ಒಂದಿಷ್ಟು ಅದಾವ ಹಿರಿಯರಿಗೆ, ಇವೇನು ತಾಯಂದ್ರು ಸ್ವಲ್ಪ ನಾಳೆಗೆಲ್ಲ ವಿಭೂತಿ ಹಚ್ಕೋಬೇಕು ಮಕ್ಕಳೇ. ವಿಭೂತಿ ಹಚ್ಕೊಂಡ್ರೆ ನಿಮ್ಮ ಹಣೆ ಬಾರ ತಪ್ಪು ಹೋಗ್ತದ. ಹಣೆ ಬಾರದಾಗ ಏನಾದ್ರೂ ಕಷ್ಟ ಇತ್ತು ಅಥವಾ ತಾಪತ್ರಗಳಿತ್ತಂದ್ರೆ ಹಣೆ ಬಾರ ಬದಲಾಯಿಸುವಂತ ಶಕ್ತಿ ವಿಭೂತಿಯಲ್ಲಿದೆ. ಅಂಥ ವಿಭೂತಿ ಧಾರಣೆಯನ್ನು ಮಾಡ್ತಾ ಇಲ್ಲ. ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ. ಅಣ್ಣ ತಮ್ಮಂದಿರೇ ಜಗಳ, ಧರ್ಮದ ಗ್ಲಾನಿ ಆಗ್ತಾ ಇದೆ ಅನ್ನುವಂಥ ವಿಷಯವನ್ನ ತಿಳಿಸುವಗೋಸ್ಕರ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಹೋಗಿರ್ತಾರೆ. ಆ ಕೈಲಾಸದ ಶಿವನ ಡೋಲಗದಲ್ಲಿ ಶಿವ ಪಾರ್ವತಿ ಜೊತೆಗೆ ಅನೇಕ ಶಿವಗಣಗಳು, ಭೃಂಗಿ, ನಂದಿ, ಷಣ್ಮುಖ, ವೀರಭದ್ರ, ಋಷಿ ಮುನಿಗಳು ಶಿವನ ಡೋಲಗದಲ್ಲಿ ಕುಳಿತು ಚಿಂತನೆ ಮಾಡ್ತಾ ಇದ್ದಾರೆ. ಪಾರ್ವತಿ ಮತ್ತು ಪರಮೇಶ್ವರ ಸರಸ ಸಲ್ಲಾಪದಲ್ಲಿದ್ದಾರೆ. ಪಾರ್ವತಿ ಪರಮೇಶ್ವರ ಹೇಳ್ತಾರೆ, ಪರಮೇಶ್ವರನೇ ಬೂದಿ ಬಡಕ, ನೀನು ಬೂದಿ ಬಡಕ ಇದ್ದೀಯಾ, ನೀನು ಬೂದಿ ಬಡಕ. ನಿನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಪರದೇಶಿ ಸನ್ಯಾಸಿ ನೀನು. ಪರಮಾತ್ಮ ತಂದೆ ತಾಯಿ ಅದಾರನ? ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಅಯೋನಿಜ ಅವನು, ಅವನಿಗೆ ನಿನ್ನ ತಂದೆ ತಾಯಿಗಳಿಲ್ಲ, ನೀನು ಪರದೇಶಿ, ಬೂದಿ ಬಡಕ, ಸ್ಮಶಾನವಾಸಿ, ಚರ್ಮಾಂಬರಿ. ನಾ ನೋಡು ಎಂತ ಸುಖಿ, ನನಗ ಅಪ್ಪ ಅಮ್ಮ ಇದ್ದಾರೆ. ಪಾರ್ವತಿಯ ಅಪ್ಪ ಅಮ್ಮ ಯಾರು? ಮೇನಕೆ, ಪರ್ವತರಾಜ. ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ದಕ್ಷ ಬ್ರಹ್ಮ. ಹೀಗೆಲ್ಲವನ್ನ ಕೇಳಿದಾಗ ನನಗೆ ತಂದೆ ತಾಯಿಗಳಿದ್ದಾರೆ, ನಿನ್ನ ತಂದೆ ತಾಯಿ ಇಲ್ಲ ಅಂತ ಹಿಂಗೆ ಅಪಹಾಸ್ಯ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಪರಮೇಶ್ವರ ಅಂತಾನೆ, ಹೌದು ಪಾರ್ವತಿ, ನನಗೆ ಅಪ್ಪ ಅಮ್ಮ ಇಲ್ಲ, ನಿನಗೆ ಅಪ್ಪ ಅಮ್ಮ ಇದ್ದಾರೆ. ಆದರೆ ನನಗೆ ಅತ್ತಿ ಮಾವ ಇದ್ದಾರೆ, ನಿನಗೆ ಅತ್ತಿ ಮಾವ ಇಲ್ಲ ಅಂದ್ಬಿಡ್ತಾನೆ. ನನಗೆ ಅತ್ತಿ ಮಾವ ಇದ್ದಾರೆ, ನಿನಗೆ ಅತ್ತಿ ಮಾವ ಇಲ್ಲ ತಂದಾಗ ಹಿಂಗೆ ಮಾತಾಡ್ತಾ ಸರಸ ಸಲ್ಲಾಪದಲ್ಲಿ ಕುತ್ಕೊಂಡಾಗ ಆ ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ, ಈ ಥರ ಜಗತ್ತಿನಲ್ಲಿ ಅಜ್ಞಾನ ಅಂಧಕಾರ ತೆರೆದೂರ್ತಾ ಇದೆ. ಅಜ್ಞಾನವನ್ನು ತೊಡೆದು ಹಾಕುವಗೋಸ್ಕರ ಇದು ಸತ್ಸಂಗ.
ಅಜ್ಞಾನವನ್ನು ನಾಶ ಮಾಡುವಗೋಸ್ಕರ ಜ್ಞಾನದ ಚಿಂತನೆ, ಅಜ್ಞಾನವನ್ನು ತೆಗೆದುಹಾಕಬೇಕನ್ನೋಗೋಸ್ಕರವೇ ಇದೆಲ್ಲ ಮಾಡುವಂತ ನಮ್ಮ ಹಿರಿಯರು ಪೂರ್ವಿಕರು ಮಾಡ್ತಾ ಬಂದಿದ್ದಾರೆ. ಇಂತಹ ಅಜ್ಞಾನ ಹೆಚ್ಚಾಗಿದೆ ಅಂತಂದ್ರೆ ಅದಕ್ಕೆ ಒಬ್ಬ ಶಿವಗಣಾಧೀಶ, ಒಂದು ಕಡೆ ಶಿವಗಣಾಧೀಶ ಅಂತ ಹೇಳ್ತಾರೆ, ಶಿವನ ಗಣದಲ್ಲಿರ್ತಕ್ಕಂಥ ಗಣಾಧೀಶ ಅಂತ ಹೇಳ್ತಾರೆ. ಒಂದು ಕಡೆ ತಮ್ಮ ಸಾತ್ವಿಕ ಕಳೆನೆ ಪರಮಾತ್ಮನ ಸ್ವರೂಪವೇ ಅಲ್ಲಿ ಜಗತ್ತಲ್ಲಿ ಆವಿರ್ಭವಿಸ್ತದ, ಹುಟ್ಟುತ್ತದ, ಜನಿಸ್ತದ ಅಂತ ಹೇಳ್ತಾರೆ. ಹೀಗೆ ಏನು ಚಿಂತೆ ಮಾಡೋ ನಾರದ ಮಹರ್ಷಿಗಳೇ, ಇಂಥ ಊರಲ್ಲಿ ಒಬ್ಬ ಸತ್ಪುರುಷ, ಒಬ್ಬ ಮಹಾತ್ಮ ಹುಟ್ಟುತ್ತಾನೆ, ಅವನು ನನ್ನ ಸ್ವರೂಪವೇ ಆಗಿರ್ತಾನೆ, ಅವನಿಂದ ಜಗತ್ತು ಉದ್ಧಾರ ಆಗ್ತದೆ ಅಂತ ಸಮಾಧಾನವಾಗಿ ಹೇಳಿ ಕಳಿಸ್ತಾನೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಪಾರ್ವತಿ ಪರಮೇಶ್ವರು ಹೀಗೆ ಚಿಂತನೆ ಮಾಡುವ ಸಂದರ್ಭದಲ್ಲಿ ಇಬ್ಬರು ಏನ್ ಮಾಡ್ತಾರೆ, ಈ ಜಗತ್ತಿನಲ್ಲಿ ಮಾಯೆಯನ್ನು ಗೆಲ್ಲುವಂತವ್ರು ಯಾರು ಇದ್ದಾರೆ? ಮಾಯೆ ಬಹಳ ಕೆಟ್ಟ. ಮಾಯೆ ಅಂದ್ರೆ ಮೋಹ. ಅದಕ್ಕೆ ಮಾಯೆಯನ್ನು ಗೆಲ್ಲುವಂತವ್ರು ಯಾರು ಇದ್ದಾರೆ ಅಂತ ಆ ಸಂದರ್ಭಕ್ಕೆ ಪ್ರಶ್ನೆ ಮಾಡಿದಾಗ ಆ ಪರಮೇಶ್ವರ ಹೇಳ್ತಾನೆ, ಇಲ್ಲಿ ಅವನೇ ನನ್ನ ಸಾತ್ವಿಕ ಕಳೆಯಾಗಿರ್ತಕ್ಕಂಥ ಪ್ರಭುವಿನ ಅವತಾರ ಆಗಿದೆಯಲ್ಲ, ಅವನು ಮಾಯೆಯನ್ನು ಗೆಲ್ತಾನೆ. ಅವನು ಮಾಯೆಯನ್ನ ಗೆಲ್ಲುವಂತವನು. ಅದಕ್ಕೆ ಹೆಣ್ಣು ಮಾಯಿ ಎಂಬುರು ಹೆಣ್ಣು ಮಾಯಿಯಲ್ಲ, ಹೊನ್ನು ಮಾಯಿ ಎಂಬುರು ಹೊನ್ನು ಮಾಯಿಯಲ್ಲ. ಮನದ ಮುಂದಣ ಆಸೆಯೇ ಮಹಾಮಾಯ ಅಂತ ಹೇಳಿದ್ರು. ಆ ಮಾಯೆಯನ್ನ ಗೆಲ್ಲುವಂಥವರು ಯಾಕಿಲ್ಲ ಜಗತ್ತಿನಲ್ಲಿ? ಜಗತ್ತಿನಲ್ಲಿ ಮಾಯೆಯನ್ನ ಗೆದ್ದು ಶಿವಗಣಗಳಲ್ಲಿರ್ತಕ್ಕಂಥವ್ರು ಶಿವಗಣಗಳಿಗೆ ಮುಕ್ತಿ ಇಲ್ಲರಿ, ಮೋಕ್ಷ ಇಲ್ಲರಿ. ಅವರು ಮಾನವರಾಗಿ ಜಗತ್ತಿಗೆ ಅದಕ್ಕೆ ಕರ್ತರನ ಕಮ್ಮಾಟವಯ್ಯ, ಮತ್ತೆ ಲೋಕೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಈ ಕರ್ತಾರನ ಕಮ್ಮಟಕ್ಕೆ ಬಂದು ಮನುಷ್ಯರಾಗಿ ಬಂದು ಇಲ್ಲೆಲ್ಲ ಇರ್ತಕ್ಕಂಥ ವ್ಯವಹಾರಗಳೆಲ್ಲ ಮುಗಿಸಿಕೊಂಡು, ಯಾಕಂದ್ರೆ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸ ಎನ್ನುವಂಥ ತತ್ವ ನಮ್ದು. ಋಷಿಗಳು ಕೂಡ ಮದುವೆ ಆಗಿದ್ದಾರೆ, ಋಷಿಗಳು ಮದುವೆ ಆಗಿದ್ದಾರೆ, ದೇವತೆಗಳು ಮದುವೆ ಆಗಿದ್ದಾರೆ, ಸಂತರು ಮದುವೆ ಆಗಿದ್ದಾರೆ, ಶರಣರು ಮದುವೆ ಆಗಿದ್ದಾರೆ. ಮದುವೆಯನ್ನ ಮಾಡಿಕೊಂಡು ಇನ್ನೆಲ್ಲವನ್ನು ಅನುಭವಿಸಿ ಇದರಿಂದ ಏನೇ ಇಲ್ಲಪ್ಪ, ಸಾಗರಷ್ಟು ದುಃಖ ಸಾಸಿವೆಯಷ್ಟು ಸುಖ, ಇದನ್ನು ಅರಿತುಕೊಂಡು ಬದುಕು ಮಾಡಿದ್ದೆ ಆದ್ರೆ ಅವನೇ ಮುಕ್ತಿ ಆಗ್ತದೆ. ಇಲ್ಲ ಅಂತಂದ್ರೆ ನೇರವಾಗಿ ನಾವು ಕೈಲಾಸಕ್ಕೆ ಹೋಗ್ತೇವೆ. ಅದಕ್ಕೆ ಋಷಿ ಮುನಿಗಳು ಕೂಡ ಮದುವೆ ಆಗಿ ಸಂಸಾರದಿಂದ, ಅದಕ್ಕೆ ನಮ್ಮಲ್ಲಿ ಏನಿರುತ್ತಂದ್ರೆ ಬಾಲ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಹೀಗೆ ಸನ್ಯಾಸತ್ವವನ್ನು ತೆಗೆದುಕೊಳ್ಳಬೇಕಾಗಿತ್ತಂದ್ರೆ ಈ ಗೃಹಸ್ಥ ಆಶ್ರಮವನ್ನ ಬಾಲ್ಯಾವಸ್ಥೆಯಲ್ಲಿ ಅಂದ್ರೆ ವಿದ್ಯಾಭ್ಯಾಸ ಮಾಡುವ ಮೂಲಕ ಬ್ರಹ್ಮಚಾರ್ಯವನ್ನ, ಗೃಹಸ್ಥಾಶ್ರಮವನ್ನ, ವಾನಪ್ರಸ್ಥವನ್ನ ಮುಗಿಸಿ ಕೊನೆಗೆ ಸನ್ಯಾಸಾಶ್ರಮ. ನೇರವಾಗಿ ಸನ್ಯಾಸದವರು ಮುಕ್ತಿ ಐತ್ಯೋ ಅಂತ ಪ್ರಶ್ನೆ ಮಾಡಿದರೂ ಕೂಡ ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಉಳಿಸಿದ್ದೇವಕ್ಕಾಗಿ ಈ ಜನ್ಮದಲ್ಲಿ ಸನ್ಯಾಸತ್ವಕ್ಕೆ ಬಂದುಬಿಟ್ಟಿರ್ತೇವೆ. ಮತ್ತು ಸನ್ಯಾಸಿಗಳು ನೇರವಾಗಿ ಸನ್ಯಾಸಕ್ಕೆ ಹೋದ್ರೆ ಮುಕ್ತಿ ಇಲ್ಲ ಅಂತ ಒಂದು ಪ್ರಶ್ನೆ ಬಂದ್ರೆ ಹಿಂದಿನ ಜನ್ಮದಲ್ಲಿ ಅರ್ಥ ಮಾಡಿರ್ಬೋದು. ಈ ಜನ್ಮದಲ್ಲಿ ಅದು ಪೂರ್ತಿ ಮಾಡಲಿಕ್ಕೆ ಸನ್ಯಾಸತ್ವವನ್ನು ಸ್ವೀಕರಿಸುವಂಥದ್ದು ಆಗೈತಿ. ಇಲ್ಲ ಅಂತಂದ್ರೆ ಎಲ್ಲರೂ ಕೂಡ ಸನ್ಯಾಸಿಗಳಾಗ್ತಿದ್ರು, ಎಲ್ಲರೂ ಕೂಡ ಹಾಗೆ ಉಳಿತಿದ್ರು, ಬ್ರಹ್ಮಚಾರಿಯಾಗಿ ಉಳಿತಿದ್ರು, ಎಲ್ಲರೂ ಕೂಡ ಗೃಹಸ್ಥರಾಗಿ ಉಳಿತಿದ್ರು. ಎಲ್ಲೂ ಒಬ್ಬ ಸನ್ಯಾಸಿಗಳಾಗ್ತಾರೆ. ಅವರು ಹಿಂದಿನ ಜನ್ಮ ಉಳಿದಿರ್ತದ ಅರ್ಥ. ಆ ಅರ್ಧ ಉಳಿದಕ್ಕಾಗಿ ಈ ಜನ್ಮದಲ್ಲಿ ಬಂದು ಒಂದು ಮಠಕ್ಕೋ ಒಂದು ಸ್ಥಾನಕ್ಕೋ ಒಂದು ಅಧಿಕಾರ ಆದಮೇಲೆ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ಮುಕ್ತಿಯನ್ನು ಪಡಿತಾರೆ ಅಂತ ನೋಡ್ತೇವೆ. ಹಾಗೆ ಇಲ್ಲಿ ಮುಕ್ತಿಯನ್ನು ಪಡಿಬೇಕಾಗಿತ್ತಂದ್ರೆ ದೇವತೆಗಳಿಗೂ ಸಾಧ್ಯವಿಲ್ಲ. ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದು ಎಲ್ಲವನ್ನ ಅರಿತು ಅನುಭವಿಸಿ ಅದರಿಂದ ಮುಕ್ತಿಯನ್ನು ಹೊಂದಬೇಕು ಅಂತ ಮಾತಾಡ್ತಾ ಇರ್ತಾರೆ ಪಾರ್ವತಿ ಪರಮೇಶ್ವರ. ಹಾಗಿದ್ರಲ್ಲಿ ಮಾಯನ್ನು ಗೆಲ್ಲುವಂಥದ್ದು ಯಾರಾಳಿದ್ದಾರೇನೋ ಅಂತ ಕೇಳಿದಾಗ ಅಲ್ಲಿ ಪಾರ್ವತಿ ಆ ಪರಮೇಶ್ವರ ಹೇಳ್ತಾನೆ, ಇಲ್ಲ, ಯಾಕಿಲ್ಲ, ಜಗತ್ತಲ್ಲಿ ಅನೇಕ ಋಷಿ ಮುನಿಗಳು ಮಾಯನ್ನು ಗೆದ್ದಿದ್ದಾರೆ. ಆದರೂ ಕೂಡ ಮಧ್ಯ ಅವರ ಮನಸ್ಸು ಚಂಚಲ ಆಗಿದೆ. ಇವತ್ತು ವ್ಯಾಸ ಮಹರ್ಷಿಯ ತಂದೆ ಪರಾಶರ
18 ಪುರಾಣ ಬರೆದ ವ್ಯಾಸ ಮಹರ್ಷಿ. ದ್ವೈಪಾಯನ ಅಂತ ಹೇಳ್ತಾರೆ ಅವನ ಮೂಲ ಹೆಸರು. ಅವನ ತಂದೆ ವಯಸ್ಸಾದಂಥವನು, 70-80 ವಯಸ್ಸಿರಬೇಕು ಅವನು, ಪರಾಶರ ಋಷಿ. ಆಗ ಅವನು ಹೀಗೆ ಊರಿಂದ ಊರಿಗೆ ಹೋಗುವ ಸಂದರ್ಭದಲ್ಲಿ ದೋಣಿಯನ್ನ ದಾಟಬೇಕು, ನದಿ ದಾಟಬೇಕು. ಅಂಬಿಗ ಇಲ್ಲ, ಅವನ ಹೆಸರು ದಾಸರಾಜ ಅಂತ. ಅಂಬಿಗ ಇರಲಿಲ್ಲ. ಆದರೆ ಅಂಬಿಗನ ಮಗಳು ಮತ್ಸ್ಯಗಂಧಿ ಅಂತಿರ್ತಾಳೆ. ಕೆಟ್ಟ ಕುರುಪಿ ವಾಸನೆ ಬರ್ತಕ್ಕಂಥ ಹೆಣ್ಮಗಳು, ನೋಡಕ್ಕೆ ನಟ್ಟು ಸುಂದರವಾಗಿರ್ಲಿಲ್ಲ. ಆದ್ರ ಆ ವಯಸ್ಸಾದಂಥ 70-80 ವಯಸ್ಸು ಅಜ್ಜ ಪರಾಶರ ಋಷಿ, ತುಂಬ ಯೌವನದಲ್ಲಿರ್ತಕ್ಕಂಥ ಈ ಹೆಣ್ಮಗಳು ಮತ್ಸ್ಯಗಂಧಿ, ನೋಡು ನಿಮ್ಮ ಅಪ್ಪ ಬರಕ್ಕೆ ತಡ ಆಗ್ತದ, ನನಗೆ ಅರ್ಜೆಂಟ್ ಹೋಗ್ಬೇಕು, ಮತ್ತ ನದಿ ದಾಟಿಸೋ ನೀನು ಅಂತ ಕೇಳ್ತಾನೆ. ಆಗ ಮತ್ಸ್ಯಗಂಧಿ ಅಂತಾಳೆ, ಇಲ್ಲ ಇದು ನೀವು ಪುರುಷರಿದ್ರಿ, ನಾವು ಸ್ತ್ರೀಯರಿದ್ದೇವೆ, ದಾಟಿಸಕ್ಕೆ ಸಾಧ್ಯ ಆಗಲ್ಲ, ಹೆಣ್ಮಕ್ಳಿದ್ರೆ ದಾಟಿಸ್ಬೋದು. ಆದ್ರೆ ಅಂತಾನೆ, ನಾನು ವಯಸ್ಸಾಗೈತಿ, ನಿನ್ನ ಅಜ್ಜ ನಿನ್ನ ತಂದೆ ನಿನ್ನ ಅಜ್ಜನ ಸಮವಾಗಿದ್ದೀನಿ. ಆದ್ರೆ ಆ ಮಾತಿಗೆ ಒಪ್ಕೊಂಡು ಹಿರಿಯರಿದ್ರೆ ತಂದೆಯ ಸಮಾನ, ತಂದೆಯ ವಯಸ್ಕರಿದ್ದೀರಿ ಅಂತ ದಾಟ್ಸಕ್ಕೆ ಹೋಗ್ತಾಳೆ. ಮಧ್ಯೆ ಹೋಗ್ತಾ ಇರ್ಬೇಕಾದ್ರೆ ಮನಸ್ಸು ಚಂಚಲ ಆಗ್ತದ, ಮೋಹ ಆವರಿಸ್ತದ, ಮಾಯಾ ಆವರಿಸ್ತದ, ಮನಸ್ಸು ಚಂಚಲ ಆಗ್ತದ. ಇಡೀ ತಪಸ್ಸನ್ನ ಮಾಡ್ತಕ್ಕಂಥ ಜೀವನ, ಇಡೀ ತಪಸ್ಸನ್ನು ಮಾಡಿದಂಥ ಧಾರೆಯನ್ನು ಎರಕ್ಕೆ ಪ್ರಯತ್ನ ಮಾಡ್ತಾನೆ, ಎರಿತಾನೆ. ನೀನು ಮತ್ಸ್ಯಗಂಧಿ ಅಲ್ಲ, ನಿನ್ನನ್ನು ಸುಂದರಿಯನ್ನಾಗಿ ಮಾಡ್ತೀನಿ, ಇಲ್ಲೇ ಮದುವೆಯ ಮಂಟಪ ಮಾಡ್ತೀನಿ, ಇಲ್ಲೇ ಎಲ್ಲ ದೇವತೆಗಳನ್ನು ಕರೆಯುವಂಗ ಮಾಡ್ತೀನಿ ಅಂತ ಮಧ್ಯದಲ್ಲಿ ನಿಲ್ಲಿಸಿ ಆಕೆಯನ್ನು ಮದುವೆ ಆಗ್ತಾನೆ. ಮತ್ಸ್ಯಗಂಧಿ ಮದುವೆ ಅಂತ ಮನಸ್ಸು ಚಂಚಲ ಆಗ್ತದೆ. 70-80 ಆ ಮೋಹವನ್ನ, ಒಂದು ಮಾಯೆಯನ್ನ ಯಾರಿಗೂ, ಯಾಕಂದ್ರೆ ಹೆಣ್ಣಿಗೆ ಗಂಡು ಮಾಯೆಯಾಗಿ ಕಾಡಿತ್ತು, ಗಂಡಿಗೆ ಹೆಣ್ಣು ಮಾಯೆಯಾಗಿ ಕಾಡಿತ್ತು ಅಂತ ಹೇಳ್ತಾಳೆ ಅಕ್ಕಮಹಾದೇವಿ. ಮಾಯೆ ಬಹಳ ಕೆಟ್ಟದ್ದು. ಪರಮೇಶ್ವರನ ಅರ್ಧಂಗಿ ಆಗಿದ್ದಾಳೆ, ಬ್ರಹ್ಮನ ತಲೆ ಏರಿದ್ದಾಳೆ, ವಿಷ್ಣುವಿನ ನಾಲಿಗೆ ಮೇಲೆ ಕೊಟ್ಟಿದ್ದಾಳೆ. ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ, ಹೇಳಿಲ್ಲ? ಹಾಗೆಂಥ ವಿಚಾರವಾಗಿ ಮಾಯನ ಗೆಲ್ತಕ್ಕಂಥವ್ರು ಯಾರಿದ್ದಾರೆ ಅಂತ ಕೇಳಿದಾಗ ಪರಮಾತ್ಮ ಅಂತಾನೆ, ಯಾಕಿಲ್ಲ? ಈ ಜಗತ್ತಿನಲ್ಲಿ ಇಬ್ಬರು ದಂಪತಿಗಳಿದ್ದಾರೆ. ಅನನ್ಯವಾದ ನನ್ನ ಮೇಲೆ ಅಷ್ಟೇ ಶ್ರದ್ಧೆ, ಗುರು ಲಿಂಗ ಜಂಗಮರ ಆರಾಧಕರು, ಶಿವನ ಚಿಂತನೆ ಮಾಡತಕ್ಕಂಥವ್ರು, ಸತ್ಸಂಗದಲ್ಲಿ ತೊಡಗಿಸಿಕೊಳ್ಳುವಂಥವ್ರು ಇಂಥ ಊರಲ್ಲಿದ್ದಾರೆ. ಅವರ ಮಗನೇ ಮಾಯೆಯನ್ನು ಗೆಲ್ತಕ್ಕಂಥ ಆ ಪ್ರಭು ಇಲ್ಲಿ ಅವತರಿಸ್ತಾ ಇದ್ದಾನೆ. ಅಂಥ ಪ್ರಭು ಮಾಯೆಯನ್ನು ಗೆಲ್ತಾನ ಅಂತ ಹೇಳಿದಾಗ ಹೇಗೆ ಗೆಲ್ತಾಳೆ ಅಂತ ಇವಳು ಛಲವನ್ನ ತೊಟ್ಟು ತನ್ನಲ್ಲಿರ್ತಕ್ಕಂಥ ತಾಮಸೀಯ ಗುಣವನ್ನ ಪ್ರಕಟಗೊಳಿಸಿ ಮಾಯೆಯನ್ನ ಈ ಲೋಕಕ್ಕೆ ಕಳಿಸುವಂಥವಳಾಗ್ತಾಳೆ. ಆ ಮಾಯೆಯಲ್ಲಿ ಬಿಡ್ತಾಳೆ, ಆ ಪ್ರಭು ಎಲ್ಲಿ ಬಿಡ್ತಾನೆ, ಅವ್ರ ತಂದೆ ತಾಯಿಗಳನ್ನು ಯಾರು ಅನ್ನುವಂಥದ್ದನ್ನು ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡ್ತೇವೆ ಅಂತ ಹೇಳ್ತಾ ಇವತ್ತಿನ ವಾಕ್ಪುಷ್ಪವನ್ನು ಶ್ರೀ ಗುರುಚರಣಕ್ಕೆ ಅರ್ಪಿಸಿ ಮಂಗಲವನ್ನು ಕೋರುತ್ತೇನೆ.